ಕೂತ್ಕೊಳ್ಳಯ್ಯ, ಹೇಳೋದನ್ನು ಕೇಳಿಸ್ಕೊತಿಲ್ಲ. ಮೇಡಮ್ ಬರ್ತಾ ಇದ್ದಾರೆ, ಕೂತ್ಕೋ. ಯೋ ನನ್ ಬಿಡಯ್ಯ, ನಂಗೆ ಗೊತ್ತಿಲ್ಲ ಬಿಡಯ್ಯ. ಯಾರಿದು? ಅಯ್ಯೋ ಮೇಡಮ್ ಬಂದ್ಬಿಟ್ರಾ? ನಾನು ಬರ್ತೇನೆ. ಸಿಟ್ ಡೌನ್. ಇದು ನಿಜವಾದ ಕತೆ ತಾನೆ? ಅದು ಬಂದು ಹೇಳಿ, ನಿಮ್ಗೆ ಮನೆ ಬಗ್ಗೆ ಏನ್ ಗೊತ್ತು? 7 ವರ್ಷದಿಂದ ಯಾಕೆ ಯಾರು ಅಲ್ಲಿ ಹೋಗಿಲ್ಲ? ನನಗೆ ಏನು ಕೂಡ ಗೊತ್ತಿಲ್ಲ ರೀ, ನನ್ನ ಬಿಟ್ಬಿಡಿ, ನಾನು ಹೋಗ್ತೇನೆ. ಹಲೋ, ನಡೆದಿರೋ ನಿಜಾನ್ ಹೇಳಿ. ಯಾರು ನೀವೆಲ್ಲ? ನನ್ನನ್ನು ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಅರ್ನಿ ಎಲ್ಲಿ? ಅರ್ನಿ ಅರ್ನಿ ಶಟ್ ಅಪ್. ಆ ಮನೆ ಬಗ್ಗೆ ಹೇಳಿ. ಹೇಳ್ತೀನಿ. ಆ ಮನೆಯಲ್ಲಿ ಏನಿದೆ ನಿಮಗ್ ತಾನೇ ಗೊತ್ತು. ನಿಮ್ ಜೊತೆ ಇದ್ದವರೆಲ್ಲ ಎಲ್ಲಿ? ಊರವ್ರು ಮಾತಾಡ್ಕೊಳ್ಳೋದೆಲ್ಲ ನಿಜನಾ? ಹೇಳ್ತೀರಾ? ಅದು ಬಂದು ಅರಿಣಿ, ಸೂಪರ್ ಹೀರೋ, ಬಿಲ್ಲಾ, ದಾವೂದ್, ಹೆಬ್ಬುಲಿ, ಅದೆಲ್ಲ ಪಟಪಟ. ತುಂಬಾ ಮುಂದೆ ಹೋಗ್ಬಿಟ್ರಿ. ಹಾಗಿದ್ರೆ ಈ ಕತೆ ನಿಮ್ಗೆ ಮುಂಚೆನೆ ಗೊತ್ತಾ ಮ್ಯಾಮ್? ಸಾರಿ ಮ್ಯಾಮ್. ತುಂಬಾ ಮುಂದೆ ಹೋದ್ನಾ? ಶುಗರ್ ಮಾತ್ರ ತಗೊಳ್ಳಿಲ್ಲ, ಅದಕ್ಕೆ. ಮೊದಲೆಲ್ಲ ಕೈ ನಡಕ್ತಿತ್ತು, ಈಗ ಬಾಯಿ ನಡಗತ್ತೆ. ಛೇ ಮೇಡಮ್, ಕುಡಿತೀರಾ? ನಿನಗೂ ವಿಶ್ವನ್ಗೂ ಏನ್ ಸಂಬಂಧ? ಅಲ್ಲಿ ಏನ್ ನಡೀತು? ಮೊದಲಿಂದನಾ? ಅದೊಂದು ದೊಡ್ಡ ಕತೆ. ಅದ್ರ ಬಗ್ಗೆ ನೀವೆಲ್ಲ ತಿಳ್ಕೊಬೇಕು ಅಂದರೆ 90s ಕಿಡ್ಸ್ ಕಾಲಕ್ಕೆ ಹೋಗ್ಬೇಕು ನೀವು. ಮುತ್ತು ಕೊಟ್ರೇನೆ ಮಕ್ಕಳಾಗುತ್ತೆ ಅಂತ ಅನ್ಕೊಂಡಿದ್ದಂಥ ಸಮಯ. ಸಂಪೂರ್ಣ ಸಿಂಗಲ್ ಹುಡುಗರು ನಾವು. ಆದರೆ ಹೇಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಾನೆ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಸ್ಕೂಲ್ ಬಿಟ್ಟು ಕೂಡಲೇ ಒಂದಿನ ಮಧ್ಯಾಹ್ನ ಯಾವುದೋ ಒಂದು ಮಲಯಾಳಿ ಸಿನಿಮಾ ನೋಡಬೇಕು ಅಂತೇಳಿ ನಾವೆಲ್ಲ ಹೊರಟ್ವಿ. ಕೋಪದಲ್ಲಿ ನಮ್ಮ ಕಡೆನೇ ಒಬ್ಬ ಪಂಚಾಯತಿಯಲ್ಲಿ ನಮ್ಮನ್ನ ಹಾಕೊಟ್ಬಿಟ್ಟ. ದೇವ್ರ ಪಿಕ್ಚರ್ ನೋಡೋದು ಅಷ್ಟೊಂದು ಕೆಟ್ಟದಾ? ಸ್ವಾಮಿ ಸಿನಿಮಾ ಅಂದರೆ ನಮ್ಮ ಭಾಷೆಯಲ್ಲಿ ಮಲಯಾಳಿ ಮಜಾ ಸಿನಿಮಾ. ಟೈಟ್ಲ್ ಹೇಳಕ್ಕಾಗುತ್ತಾ? ದೋ ಇವಡವರು. ಸಾರಿ ಮೇಡಮ್, ಸಿನಿಮಾ ನೋಡಿದ್ರಿಂದ ಪಂಚಾಯತಿಯಲ್ಲಿ ನಮಗೆ ಅವಮಾನ ಮಾಡಿಬಿಟ್ರು. ನಮ್ಮ ಯಾರಿಗೂ ಹೆಣ್ಣು ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ರು. ನಮ್ಮ ಜೀವನ ಎಲ್ಲ ಹಾಳಾಗೋಯ್ತು ಅಂತೇಳಿ ನಾವೆಲ್ಲ ಅನ್ಕೊಂಡ್ವಿ. ಆದ್ರೆ ಅವ್ನು ಮಾತ್ರ ಲವ್ ಕೂಡ ಮಾಡ್ದ, ಮದ್ವೆನೂ ಅದ. ಅದು ನಮ್ಮೂರು ಹುಡುಗಿ ಅಲ್ಲ, ಲಂಡನ್ ಹೇಮಿ. ಆಗ್ಲೇ ಮೊದಲನೇ ರಾತ್ರಿ ಆಚರಿಸೋದಕ್ಕೆ ಅವನು ಹೇಳಿ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು. ಅದು ಗೊತ್ತಾದ ಕೂಡಲೇ ನಮ್ಮ ಕೈಲಿ ನಿಲ್ಲಿಕ್ಕೆ ಆಗ್ಲೇ ಇಲ್ಲ, ನಡಿಲಿಕ್ಕೆ ಆಗ್ಲಿಲ್ಲ, ಕೂರ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಾಡ್ಲಿಕ್ಕೆ ಆಗ್ಲಿಲ್ಲ. ಅಷ್ಟೇ ಯಾಕೆ, ಬಾತ್ರೂಮ್ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಬಿಟ್ಕೊಟ್ರೇನೆ ಚೆನ್ನಾಗಿರೋದು. ಲೈಫ್ ಅಂದ್ರೆ ಹಾಗೇನೆ, ಯಾರಾದ್ರೂ ಒಬ್ರು ಬಿಟ್ಕೊಡ್ಬೇಕಲ್ವಾ? ಇವಳ ಜೊತೆ ಬಾಳಕ್ಕಾಗಲ್ಲ, ಮುಗ್ಸಿ ಹೇಳ್ತೀನಿ. ಮುಟ್ಟಿದ್ರೆ ಕರಡಿ ಮುಟ್ಟದಂಗೆ ಅಂತಾಳೆ. 24 ಗಂಟೆ ಹೇಳ್ದಂಗೆ ಕೇಳ್ಕೊಂಡ್ ಕುಣಿಯಕ್ ಆಗಲ್ಲ ನಂಗೆ. ವಾಟ್ಸ್ ಯೋರ್ ಪ್ರಾಬ್ಲಮ್? ಹೇಳೆ. My grandma came to India in 1947. ನಿಂದೇನೆ? ನಾನ್ ಪೂರ್ತಿ ಕತೆ ಹೇಳ್ತೀನಿ. ಯಾ ಪ್ಲೀಸ್. 1947ನಲ್ಲಿ ಇವ್ರ ಅಜ್ಜಿ ದೊರೆಯಮ್ಮ ಪರದಿ ಅನ್ನೋ ಒಬ್ಬ ಕನ್ನಡದ ಹುಡುಗನ್ನ ಗೊತ್ತಿಲ್ದೆ ಲವ್ ಮಾಡಿದ್ರು. ಸ್ಯಾಡ್ಲಿ ಇಂಡಿಯಾಗೆ ಸ್ವತಂತ್ರ ಬಂದಿದ್ದಕ್ಕೆ ಇವರು ಇಂಡಿಯಾ ಬಿಟ್ಟು ಹೊರಟೋದ್ರು. ಮತ್ತೆ ಎಷ್ಟೋ ವರ್ಷ ಬಿಟ್ಟು ಅವರಜ್ಜಿ ಮತ್ತೆ ಇಂಡಿಯಾಗ್ ಬಂದು ಅವರ ಪ್ರಿಯಕರನ ಸಮಾಧಿಯಲ್ಲೇ ಅವರು ಸತ್ತೋಗ್ಬಿಡ್ತಾರೆ. ಅವ್ರ ಲವ್ ಸ್ಟೋರಿ ಎಮಿನ ತುಂಬಾ ಕಷ್ಟಪಡಿಸಿದೆ. ಆಗ್ಲೇ ಏಮಿ ಒಂದ್ ತೀರ್ಮಾನಕ್ ಬಂದಿತ್ತು. ಮದ್ವೆ ಮಾಡ್ಕೊಂಡ್ರೆ ಒಬ್ಬ ಕನ್ನಡದ ಹುಡುಗನ್ನೇ ಮದ್ವೆ ಮಾಡ್ಕೊಬೇಕು ಅನ್ಕೊಂಡು ಇಲ್ ನೋಡಿ ಇವ್ರನ್ ಮದ್ವೆ ಮಾಡ್ಕೊಂಡಿದ್ದಾರೆ. ಅವಳನ್ನ ಕಟ್ ಮಾಡಿ ಇವಳನ್ನ ಬೇಸ್ ಮಾಡ್ಕೊಂಡು ಲವ್ಲಿ ಆಗಿರೋ ಲವ್ ಮ್ಯಾಟರ್. ಈಗ ಇದ್ರಲ್ಲಿ ಏನ್ ತೊಂದ್ರೆ? ವಕೀಲ್ರೆ, ನೀವು ಮದ್ರಾಸಿ ಪಣ್ಣು ಸಿನಿಮಾ ನೋಡಿಲ್ವಾ? ನೋಡಿದೀನಿ, ಆದ್ರೆ ಇವಾಗ ಮರ್ತ್ ಬಿಟ್ನಲ್ಲ. ಅದನ್ನ ಇವಳಿಗೆ ಕತೆಯಾಗಿ ಹೇಳ್ತಾ ಇರೋದು. ಮುಖ ನೋಡು. He's got a palace in his village. ಇವರು ಒಬ್ಬ ರಾಜ ಕುಟುಂಬಕ್ಕೆ ಸೇರಿದವರು. ಓಹೋ, ಇವಳ ಕಡೆಯವರಾ? ಸೊ ದೊಡ್ಡ ಪ್ಯಾಲೇಸ್ ಅಲ್ಲಿ ಇವ್ರ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಪ್ಯಾಲೇಸ್ ಇವಾಗ ಎಲ್ಲಿದೆ? ಹಂಗ್ ಕೇಳಿ ವಕೀಲಮ್ಮ. ಅದೇ ಇವ್ರ ಊರಲ್ಲಿ ಇವ್ರ ಅಪ್ಪ ಅಮ್ಮಂಗೆ ಒಂದ್ ಪ್ರಾಪರ್ಟಿ ಇದೆ. ಏನ್ ವಿಶ್ವ, ನಿಮ್ ಲೈಫ್ ನ ಅರಮನೆಯಿಂದಾನೆ ಸ್ಟಾರ್ಟ್ ಮಾಡೋಣವಾ? ಹುಟ್ಟದಾಗ್ಲೇ ಶುರು ಆಗಿದೆ. ಇಲ್ಲಿ ನೋಡ್ ವಕೀಲಮ್ಮ, ಆ ಮನೇಲಿ ಇವಿಲ್ ಡೆಡ್ ಸಿನಿಮಾನೇ ತೆಗಿಬಹುದು, ಅಲ್ಲಿರಕ್ಕಾಗಲ್ಲ, ಬಿಟ್ಬಿಡು.
ಏನ್ ವಿಶ್ವ, ಈಗ ಮೌನರಾಗ ಮೋಹನ್ ತರ ಎಲ್ಲ ಡಿಸಿಷನ್ ಒಂದೇ ಸಲ ತಗೋಬಾರ್ದು. ಬಿಟ್ಬಿಡು ಅಂದ್ಮೇಲೆ ಬಿಟ್ಬಿಡು ಅಷ್ಟೇನೆ. ಈಗ ನಿಮ್ ಮಧ್ಯೆ ಏನೂ ನಡೀದೆ ಡಿವೋರ್ಸ್ ನಡೆದ್ರೆ ನಿಮ್ ಫ್ಯೂಚರ್ ಸ್ಪಾಯ್ಲ್ ಆಗ್ಬಿಡತ್ತೆ, ನೋಡ್ಕೊಳ್ಳಿ. ನೆನ್ನೆ ತಾನೇ ಬಾಬಾ ಸಿನಿಮಾ ನೋಡಿದೀನಿ, ಹಿಮಾಲಯಕ್ಕೆ ಹೋಗ್ತೀನಿ ಬಿಡು. ಆಮೇಲೆ ನಿಮ್ಗೆ ಯಾರು ಹೆಣ್ ಕೊಡೋದಿಲ್ಲ, ಆಮೇಲೆ ನಿಮ್ ಮತ್ತೆ ಮದ್ವೆನೇ ಆಗಕ್ಕಾಗಲ್ಲ. ಬಿಟ್ಬಿಡು ಅಂದ್ಮೇಲೆ ಬಿಟ್ಬಿಡು, ಇಲ್ಲ ನಿಂಗೆ ಪ್ರಪೋಸ್ ಮಾಡ್ತೀನಿ ಅಷ್ಟೇ. ನನಗ್ ಮದ್ವೆ ಆಗೋಯ್ತು ವಿಶ್ವ. ಪರವಾಗಿಲ್ಲ. I'm ready to give a divorce. ಓ But on one condition. ಏನ್ ಕಂಡೀಷನ್? ಟೆಲ್ಲೋ. ಕಂಡೀಷನ್ ಏನು ಅಂದ್ರೆ ನೀವ್ ಒಂದೇ ಒಂದ್ ದಿನ ನಿಮ್ಮೂರು ಕರ್ಕೊಂಡ್ ಹೋಗಿ ಅಲ್ಲಿದ್ ಬಂದ್ರೆ ಡಿವೋರ್ಸ್ ಕೊಟ್ಬಿಡ್ತಾರೆ. ಯಾಕಂತೆ 4 ಜನ ವಿಲನ್ಗಳಿದಾರಲ್ಲಿ, 7ನ ಕರ್ಕೊಂಡು ಸುತ್ತಾಡಕ್ ಆಗಲ್ಲ. ಕಟ್ ಅಂದ್ರೆ ಕಟ್ಟು, ಕಟ್ ಮಾಡಷ್ಟೇ. ಒಂದಿನ ನಿಮ್ ಊರು ಕರ್ಕೊಂಡ್ ಹೋಗ್ಬಿಟ್ ಬನ್ನಿ, ಮಾರನೇ ದಿನ ನಾನೇ ಡಿವೋರ್ಸ್ ಕೊಡಿಸ್ತೀನಿ. ಇಲ್ಲಿ ನೋಡ್ ವಕೀಲಮ್ಮ, ಅಲ್ಲಿ ಹೋಗಿ ತುಂಬಾ ದಿನ ಇರಕ್ಕಾಗಲ್ಲ, ಗೊತ್ತಾಯ್ತಾ? ಅಲ್ಲಿ ಒಂದೇ ಒಂದ್ ದಿನ ಇರ್ತೀನಿ, ಅದಾದ್ಮೇಲೆ ಹೇಳ್ದಂಗೆ ಡೈವರ್ಸ್ ಕೊಡ್ಸ್ಬಿಡು. ಓಕೆ, ನಾನ್ ನೋಡ್ಕೋತೀನಿ. ಬೇಕಾದ್ರೆ ಎಣ್ಣೆ ಕೊಡಿಸ್ತೀನಿ. ಹಾಲಿವುಡ್ ಬಿಟ್ಟು ಹಳ್ಳಿವುಡ್ ಬರ್ತಾಳಂತೆ. ಬಿಲ್ಲ. ಏಯ್ ಏಯ್ ಏಯ್, ಲೆಫ್ಟಿಗೆ ಹೋಗು, ಲೆಫ್ಟಿಗೆ ಹೋಗು. ವಿನು, ಏ ದಾವೂದ್. ಅಯ್ಯ ದಾವೂದ್, ಬೆಳಗ್ಗೆಯಿಂದ ತೊಳೆದಿದ್ ಪಾತ್ರೆನೇ ತೊಳಿತಿದ್ಯಲ್ಲಪ್ಪ. ಎಲ್ಲ ತಿಕ್ಕಿದ ಪಾತ್ರನೇ ತಿಕ್ತಾ ಇದ್ದೀನಿ, ಈಗ ತಾನೇ ತಿಕ್ತಾ ಇದ್ದೀನಿ. ಅಯ್ಯೋ ನೀನೇನೋ ಬೆಳಗ್ಗೆಯಿಂದ ಅದೇ ಪಾತ್ರೆನೇ ಉಜ್ಜಿದ್ನೇ ಉಜ್ತಿದ್ಯಲ್ಲೋ. ಅಲ್ಲ ಇವನ್ ಯಾವತ್ ಬದ್ಲಾಗ್ತಾನೋ ಗೊತ್ತಿಲ್ವೇ, ಇವನ್ ಇಟ್ಕೊಂಡ್ ನಾನು ಏನ್ ಮಾಡೋದೋ ಗೊತ್ತಿಲ್ವೇ. ಅವನು ಊರಿಂದ ಬರ್ತಾ ಇದ್ದಾನೆ. ಏನ ಅವನು ಬರ್ತಾ ಇದ್ದಾನ? ಹೇಳ್ತೀನಿ, ಅವನು ಊರಿಂದ ಬರ್ತಾ ಇದ್ದಾನಂತೆ. ಏನು? ಅವನು ಊರಿಗೆ ಬರ್ತಾ ಇದ್ದಾನ? ಊರಿಗೆ ಬರ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ನಾವು ಪೂಜಾರಿ ನೋಡೋದಕ್ಕಿಂತ ಹೋದ್ವಿ. ಮಂತ್ರ ಮಾಡಿ ಗೊಂಬೆ ಚುಚ್ಚಿದ್ರೆ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ, ಜೀವನ ಪೂರ್ತಿ ಕುಣ್ತಾ ಇರ್ತಾನೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಚೆನ್ನಾಗೆ ಬಂದಿದ್ದಾನ ಅವನು. ಇದಕ್ಕೆ ನಾನು ಬಂದಾಗ್ಲೆಲ್ಲ ಬೀರ್ ಬಾಟ್ಲು ಬಿರಿಯಾನಿ ಅಂತ ಹೇಳಿ ಖರ್ಚು ಮಾಡ್ತಿದ್ದು. ನನ್ ಮಂತ್ರ ಇದುವರೆಗೂ ಯಾವತ್ತು ಕೆಲಸ ಮಾಡ್ದೇನೆ ಇಲ್ಲ. ಏನೋ ಒಂದು ತಪ್ಪು ನಡೆದಿದೆ. ಹುಡುಗಿದು ಯಾವ ಊರು? ಹೊರದೇಶದ ಹುಡುಗಿನಯ್ಯ. ಹೆಂಗಪ್ಪ ಮ್ಯಾನೇಜ್ ಮಾಡುದು? ಮೊಬೈಲ್ ಕೇಳ್ತಾ ಇದಾರೋ? ನಾನೇನೋ ಪೇಮೆಂಟ್ ಕೇಳ್ತಾ ಇದಾರ ಅನ್ಕೊಂಡೆ. ಇನ್ನು ಕರ್ರುಗ ಇದಾನಲ್ಲ, ಫುಲ್ ಸೈಜ್ ಇಲ್ವಲ್ಲ. ಮೊದ್ಲಿಗೆ ಈ ಮಂತ್ರ ಎಲ್ಲ ಈ ದೇಶದೊಳಗೆ, ಅವನು ಹೊರದೇಶದ ಹುಡುಗಿ ಮದುವೆ ಆಗಿದ್ದಾನೆ. ಏನು ಮಾಡಕ್ಕಾಗಲ್ಲ. ನಮ್ ದೇವ್ರು ಬೇರೆ, ಅವ್ರ ದೇವ್ರು ಬೇರೆ. ನಮ್ಮ ಮಂತ್ರ ಎಲ್ಲ ಈ ಸಮುದ್ರ ದಾಟಿ ಹೋಗೋದಿಲ್ಲ. ಪಾಸ್ಪೋರ್ಟ್ ಇದ್ರೆ ಅಥವಾ ಜನರಲ್ ವೀಸಾ ಇದ್ರೆ ಎಲ್ಲ ಕಡೆನೂ ಹೋಗುತ್ತಾ? ಹೇಳಯ್ಯ, ಕೋಪ ಮಾಡ್ಕೊಂಡ ಕೊಡಯ್ಯ. ಯೋ ಪೂಜಾರಿ, ಅವ್ನಿ ಮಣ್ಣು ಒಳಗಡೆ ಕಾಲಿಡಕ್ಕೂ ಮುಂಚೆ ಏನಾದ್ರು ಮಾಡ್ಬೇಕು ನಾವು. ಅವ್ನು ಯಾವಾಗ ಬರ್ತಾನೆ ಅಂತ ಒಂದ್ಸತಿ ನೋಡಿ ಹೇಳು, ಅವ್ನ್ ಕತೆ ಮುಗಿಸ್ತೀನಿ. ಅವ್ನು ಉಗ್ಯೋದಕ್ಕೂ ಮುಂಚೆ ಮೊದ್ಲೇ ಹೇಳಯ್ಯ. ನನ್ ಲೆಕ್ಕ ಸರಿಯಾಗಿದ್ರೆ ನಾಳೆ ಬೆಳಗ್ಗೆನ ಅವ್ನ ಈ ಮಣ್ಣಿಗೆ ಕಾಲಿಡ್ತಾನೆ. ಹೇಳಾದ್ಮೇಲೆ ಯಾಕಯ್ಯ ಇಷ್ಟೊಂದು ಕತೆ ಹಿಡಿತ? ಅವ್ನ್ ಬಂದ್ಬಿಟ್ಟ, ಅವ್ನ್ ಬಂದ್ಬಿಟ್ಟ, ವಿಶ್ವಣ್ಣ ಬಂದ್ಬಿಟ್ಟ. ನಿಜ ಆಗೋಯ್ತು. ನಾವು ನಿನ್ನ ಪೂಜಾರಿ ಅನ್ಕೊಂಡಿದ್ದೆ, ದೊಡ್ಡ ತಪ್ಪು. ನಿಮ್ ಜೀವನದಲ್ಲಿ ಎಂತೆಂತ ದೊಡ್ಡ ಸಮಸ್ಯೆ ಬರುತ್ತೆ ಅಂತ ನೋಡ್ತಾ ಇರಿ. ಯಾರಿದು? ಡೋರ್ ಹೆಂಗ ಓಪನ್ ಅಳಿ ಅಂದ್ರೆ ಓಪನ್ ಮಾಡ ಬೇಗ. ವಿಶ್ವ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಇವಾಗ ನೆನ್ಪದ್ವಾ? ಮನೆ ಹೇಗಿದ್ಯೋ? ಓಕೆನಾ? ಸುಲ್ತಾನ್ ಸರಿಯಾಗಿ ನೋಡು ಹೆಂಗ್ ಮೇಂಟೈನ್ ಮಾಡಿದೀನಿ ಅಂತ. ಇಲ್ಲ ಅಂತ ಮನೆನ ಶೂಟಿಂಗ್ ಎಲ್ಲ ಕೊಡ್ತೀಯ ಅಂತ ಗೊತ್ತಾಯ್ತು. ಇಲ್ಲಪ್ಪ, ಹಂಗೆಲ್ಲ ಏನಿಲ್ಲ. ಮಾಡಿಸ್ಬಿಡ್ತೀನಿ. ಬನ್ರಪ್ಪ, ಬನ್ನಿ ಬನ್ನಿ. ಎಲ್ಲರೂ ಬನ್ನಿ ಬನ್ನಿ. ಬಾಗಲ್ ತೆಗಿ ಹೋಗ. ಇರಪ್ಪ, ಹೋಗ್ ಲೈಟ್ ಆನ್ ಮಾಡಿ ಬರ್ತೇನೆ. ಕೆಲಸ ಮಾಡಿಲ್ಲ ನೀನು, ಹೋಗು. ಈ ಮನೆಗ್ ಬಂದ್ 10 ವರ್ಷ ಆಯ್ತು, ಮುಂದೆ ಏನಾಗುತ್ತೋ ನನಗೆ ಗೊತ್ತಿಲ್ವೇ. ಇಷ್ಟು ಚೆನ್ನಾಗಿದೆ. ಇಷ್ಟು ದೊಡ್ಡ ಬಂಗ್ಲೆನ ಬಿಟ್ಟು ವಿಶ್ವ ನೀವು ಬ್ಯಾಂಗ್ಳೂರಲ್ಲಿ ಕಷ್ಟ ಪಡ್ತಿದ್ದು. 2 ವರ್ಷದ ಮಗುನೇ ಬಿಟ್ಟು ಬಂದಿದ್ದೀನಿ, ಯೋಚನೆ ಮಾಡಿಲ್ಲ. ಏನ್ ಮಾಡೋದು, ಒಂಟಿ ಬದುಕ್ತಿದ್ದೆ. ಅನ್ಬಿಲೀವಬಲ್. ಬಡ್ಡಿ ಬ್ರೋ, ಏನಪ್ಪ ಫೋಟೋದಲ್ಲಿ ಇರೋದು ಯಾರು? ಅವರ ನಮ್ಮ ಅಪ್ಪ ಅಮ್ಮ. ನಮ್ಮ ಅಪ್ಪ ಸೈಂಟಿಸ್ಟ್. ಸೈಂಟಿಸ್ಟಾ? ಅಂತದ್ ಏನ್ ಕಂಡಿಡಿದ್ರು ಅವರು? ಟೈಮ್ ವೇಸ್ಟ್ ಮಾಡೋದು ಹೇಗೆ ಅಂತ ಕಂಡಿಡಿದಿರೋ ಕಾಲಪುರುಷ. ಅದು ನಮ್ ಕಡೆ ನಮ್ಮಮ್ಮ ಕಟ್ಕೊಂಡಿದ್ದು. ಅವ್ರಿಬ್ರಿಗೂ ಸೆಟ್ಟೆ ಆಗ್ತಿಲ್ವಲ್ಲ. ನಮ್ಮಮ್ಮ ಈಸ್ಟ್ ಆಫ್ರಿಕಾ ರಾಜ್ಕುಮಾರಿ. ಈ ಮನುಷ್ಯ ನಗನಗ್ತಾನೆ ನನ್ ತಾಯಿನ ಬುಟ್ಟಿ ಹಾಕೊಂಡ. ಹಾಳಾಗೋಯ್ತು ನನ್ ತಾಯಿ ಬದುಕು.